ನನ್ನ ಹೆಸರು ರೇಣುಕಮ್ಮ. ನಾನು ಇವಾಗ ಸಮಾಜ ಸೇವೆ ಮಾಡಿಕೊಂಡು ಮುಂಚೆಯಿಂದ ನಾನು ಸುಮಾರು ಒಂದು 15-20 ವರ್ಷದಿಂದಲೂ ಸಮಾಜ ಸೇವೆ ಮಾಡಿಕೊಂಡು ಮತ್ತು ರೇಣುಕಾ ಮಹಿಳಾ ಮಂಡಳಿ ಕಟ್ಕೊಂಡು ನಾನು ಕರೋನಾ ಟೈಮಲ್ಲಿ ನಾವು ಒಂದು 2-3 ತಿಂಗಳು RSSನವ್ರ ಜೊತೆ ಸೇರಿಕೊಂಡು ನಾವು ಊಟ ಹಾಕ್ಸಿ ಮತ್ತು ಕಿಟ್ಗಳೆಲ್ಲ ಕೊಡಿಸಿ ಬಡವ್ರಿಗೆ ಅಲ್ಲಿ ರೇಷನ್ ಕಾರ್ಡ್ ಇಲ್ದವ್ರಿಗೆ ರೇಷನ್ ಕಾರ್ಡ್ ಮಾಡಿಸೋದು ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಕೋರ್ಟ್ ಹತ್ರ ಹೋಗಿ ತುಂಬ ಸಮಾಜ ಸೇವೆ ಮಾಡಿ ಹೆಣ್ಮಕ್ಳು ಒಂದು ತಂಡ ಕಟ್ಕೊಂಡು ಶಿರಾ ಸರ್ಕಾರಿ ಆಸ್ಪತ್ರೆ ಹತ್ರ ಒಂದು ಮೂಲಭೂತ ಸೌಲಭ್ಯನೇ ಇರಲಿಲ್ಲ. ಅಲ್ಲಿ ಸುಮಾರು ಒಂದು 10-15 ವರ್ಷ ಅದಕ್ಕೆ ನಿರಂತರವಾಗಿ ನಾನು ಹೋರಾಟ ಮಾಡ್ಕೊಂಡು ಅಲ್ಲಿ ಒಂದು ಸೌಲಭ್ಯ ಕಲ್ಪಿಸಿ ಅಲ್ಲೆಲ್ಲ ಮನವರಿಕೆ ತಹಶೀಲ್ದಾರಿಂದ ನಾವು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಂದ ಎಲ್ಲ ನಾವು ಎಲ್ಲ ಕಡೆಯಿಂದಲೂ ನಾನು ಒತ್ತಡ ಹಾಕಿಸಿ ಅಲ್ಲಿ ಒಂದು ಮೂಲಭೂತ ಸೌಲಭ್ಯಗಳನ್ನ ನಾನು ಒದಗಿಸಿ ನಾನು ಈ ಥರ ಸಮಾಜ ಸೇವೆ ಮಾಡೋದಕ್ಕೆ ನನಗೆ ಮುಖ್ಯ ಕಾರಣ ಅಂದರೆ ನಾನಿಲ್ಲಿ ಮಹಿಳಾ ಸಂಘಗಳು ಮಾಡಿದ್ದೆ. ನಗರಸಭೆ ಕಡೆಯಿಂದನ ಫಸ್ಟು ಸ್ಟಾರ್ಟಿಂಗ್ ಒಂದು 10 ಸಂಘ ಮಾಡಿಕೊಂಡು ಒಂದು 70-80 ಸಂಘ ಮಾಡಿ ಆ ಮಹಿಳೆಯರಿಗೆ ಏನೇನು ಅವ್ರ ಸಮಸ್ಯೆ ಇರುತ್ತೆ, ಅವ್ರ ಮನೆ ಸಂಸಾರದ ಬಗ್ಗೆ, ವಿದ್ಯಾಭ್ಯಾಸಕ್ಕೆ, ಅವರು ಮದುವೆಗೆ, ಮನೆ ಕಟ್ಸೋದಕ್ಕೆ ತುಂಬ ನಾನು ಸಹಾಯ ಮಾಡಿ ಅವ್ರಿಗೆ ನನ್ನ ಮೇಲೆ ಅಭಿಮಾನ ಬಂದು ಆ ಹೆಣ್ಮಕ್ಳೆಲ್ಲ ನನ್ನ ಕೈ ಜೋಡಿಸಿ ನಾವು ಅಬಕಾರಿ ಇಲಾಖೆಗೆ ಸಮೇತ ಮುತ್ತಿಗೆ ಹಾಕಿದ್ವಿ. ಮನೆಯೂ ಮದ್ಯ ಸರಾಯಿ ಎಲ್ಲ ಮಾರ್ತಾಯಿದ್ರು, ಗಂಡು ಮಕ್ಕಳೆಲ್ಲ ಸಾಯ್ತಾಯಿದ್ರು ಅಂತ ಕಳಪೆ ಒಂದು ಸರಾಯಿ ಕುಡಿದು ಗಂಡು ಮಕ್ಕಳೆಲ್ಲ ಸಾಯ್ದಕ್ಕೆ ಆ ಹೆಣ್ಮಕ್ಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೋಗಿ ಅಬಕಾರಿ ಇಲಾಖೆಗೆ ನಾವು ಮುತ್ತಿಗೆ ಹಾಕಿ ತಹಶೀಲ್ದಾರರಿಗೆಲ್ಲ ಮನವರಿಕೆ ಮಾಡಿ ಈ ಥರ ಮನೆಗೂ ಹೋಗಿ ಅವರು ಭೇಟಿ ಕೊಟ್ಟು ಆ ಒಂದು ಮನೆಗಳಲ್ಲಿ ಮಾರಾಟ ಮಾಡೋದನ್ನ ನಿಷೇಧ ಮಾಡಿದ್ರು. ಯಾಕೆಂದರೆ ನಾನೇನು ಕೆಲಸ ಮಾಡ್ಕೊಂಡಿಲ್ಲ, ಸಮಾಜಕ್ಕಾಗಿ ಮಾಡಿ ನಿರಂತರವಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾಗ ನನಗೆ ಒಂದು ಸ್ಥಾನಮಾನ ಕೊಟ್ಟು ನನ್ನನ್ನು ಗೌರವಿಸಿದ್ದು ಒಂದು ರಕ್ಷಣಾ ವೇದಿಕೆ. ಆ ರಕ್ಷಣಾ ವೇದಿಕೆ ನನಗೆ ಶಿರಾ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡ್ತು. ಆವಾಗಲೂ ಸಮೇತ ನಾನು ಬೇರೆಯವ್ರ ಹತ್ರ ಎಲ್ಲೂ ಕೈ ಚಾಚಿದಂಗೆ ನನ್ನ ಸ್ವಂತ ದುಡ್ಡು ಹಾಕ್ಕೊಂಡು ನಾನು ಕರವೇ ಅಂದರೆ ಅವ್ರು ದೋಚ್ತಾರೆ, ಅವರು ಸಂಘಟನೆಯಲ್ಲಿ ಹಾಗೆ ಹೀಗೆ ಅಂತ ಮಾತಾಡಿದ್ರು ಶಿರಾದಲ್ಲಿ. ನಾನು ಆ ಥರ ನಾನು ಒಂದು ಮಾಡಬಾರ್ದು, ಕೆಟ್ಟ ಕೆಲಸನ ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂಡು ನಾನು ಕಾರ್ಯಕ್ರಮಗಳು ಮಾಡಬಾರ್ದು ಅಂತ ನಂದು ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಎಷ್ಟಾಗುತ್ತೋ 5,000 ಇದ್ರೆ ಅದಲ್ಲೇ ಕಾರ್ಯಕ್ರಮ ಮಾಡಿದ್ದೀನಿ, 10,000 ಇದ್ರೆ ಅಂತಲ್ಲೇ ಕಾರ್ಯಕ್ರಮ, ಒಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿನೂ ಕಾರ್ಯಕ್ರಮಗಳು ಮಾಡಿದ್ದೀನಿ. ನಾನು ಕ್ವಿಜ್ ಮಾಡಿದ್ದೀವಿ ನಾವು, ಮತ್ತು ರಸಪ್ರಶ್ನೆ ಆಮೇಲೆ ಪ್ರತಿಭಾ ಪುರಸ್ಕಾರ ಮಾಡಿ, ಆಮೇಲೆ ನೆರೆ ಹಾವಳಿ ಕೊಡಗುನಲ್ಲಿ, ಆಮೇಲೆ ಮಡಿಕೇರಿನಲ್ಲಿ, ಆಮೇಲೆ ಬೆಳಗಾವಿನಲ್ಲಿ ಆ ಕಡೆ ಎಲ್ಲ ನಾನು ದುಡ್ಡು ಖರ್ಚು ಮಾಡಿ ಒಂದು 5,000 10,000 ನಾನು ದುಡ್ಡು ಕೊಟ್ಟಲ್ಲಿ ನೆರೆ ಹಾವಳಿನಲ್ಲಿ ಇದಾಗಿರೋರಿಗೆ ನಾನು ಸಹಾಯ ಮಾಡಿದ್ದೀನಿ. ಬೇರೆ ಒಂದು ದೇವಸ್ಥಾನಗಳಾಗಲಿ ಹಿಂಗೆ ಅಭಿವೃದ್ಧಿ ಮಾಡಬೇಕು ಅಂದರೆ ಮತ್ತು ಒಂದು ಆಶ್ರಮ, ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆಲ್ಲ ನಾನು ಎಷ್ಟೋ ನನ್ನ ಕೈಲಾಗಿದ್ದು ನಾನು ಕೂಡಿಕ್ಕಿದ್ದು ದುಡ್ಡು ಖರ್ಚು ಮಾಡಿದ್ದೀನಿ. ನಾನು ಬೇರೆಯವ್ರ ಹತ್ರ ಇಸ್ಕೊಂಡು ಯಾರಿಗೂ ನಾನು ಸಹಾಯ ಮಾಡಿಲ್ಲ. ಈ ಥರ ನಾನು ಮಾಡ್ತಾ ಬರಬೇಕಾದ್ರೆ ನನಗೆ ಈ JDSಯಿಂದ ನನಗೆ ಅಧ್ಯಕ್ಷರ ಸ್ಥಾನ ಕೊಟ್ಟರು. JDSಯಿಂದ ಶಿರಾ ತಾಲೂಕಿಗೆ ಮಹಿಳಾ ಅಧ್ಯಕ್ಷರನ್ನು ಮಾಡಿದ್ರು. ಆಗ ನನಗೆ ರಾಜಕೀಯ ಏನು ಅಂತ ನಾನು ಯಾವುದು ರಾಜಕೀಯದಲ್ಲಿ ಏನೂ ಮಾಡ್ತಾ ಇರಲಿಲ್ಲ. ನನಗೆ ಒಟ್ಟಿನಾಗ ಎಲ್ಲ ಶಾಸಕರಾಗಲಿ ಎಲ್ಲ ಒಂದು ಅಧಿಕಾರಿಗಳಾಗಲಿ ನನಗೆ ಸಹಕಾರ ಕೊಡ್ತಾ ಇದ್ದರಿಂದ ನಾನು ಯಾರನ್ನೂ ದೋಷಿಸ್ತಾ ಇರಲಿಲ್ಲ. ನನಗೆ ಒಂದು JDSಯಿಂದ ಒಂದು ಅಧ್ಯಕ್ಷರ ಸ್ಥಾನ ಕೊಟ್ಟಿದ್ದಾದಮೇಲೆ ಅದನ್ನು ನಾನು ನಿಷ್ಠೆಯಿಂದ ಮಾಡಿದೆ. ನಾವು ಮದಲೂರು ಕೆರೆಗೆ ಜಾಥಾ ಹೋದ್ವಿ. ಅಲ್ಲಿಂದ ನಾವು ಕಾಲ್ನಡಿಗೆನಲ್ಲಿ ಹೋಗಿ ಕೆರೆ ತುಂಬಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ನಡ್ಕೊಂಡು ಹೋಗಿ ಅಲ್ಲಿ ಮದಲೂರು ಕೆರೆಗೆ ನೀರು ಬರಬೇಕು ಅಂತ. ಅದಾದಮೇಲೆ ನೀರು ಬಂದಾದಮೇಲೆ ದೇವೇಗೌಡರು ಅಪ್ಪಾಜಿ ಬಂದು ಇಲ್ಲಿ ಒಂದು ಬಾಗಿನ ಅರ್ಪಿಸಿದ್ರು. ಹಿಂಗೆ ಪ್ರತಿಯೊಂದೂ ನಾವು ಆಮೇಲೆ ಒಟ್ಟು ಇಡೀ ನಮ್ಮ ರಾಜ್ಯದಲ್ಲಿ ಈ JDSಗಾಗಿನ ಒಂದು ಕ್ಯಾನ್ವಾಸ್ ಅಂತ ಹೇಳ್ಬಿಟ್ಟು ಮದ್ದೂರು, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ನಿಖಿಲ್ ಕುಮಾರಸ್ವಾಮಿಗೂ ಮತ್ತು ನಮ್ಮ ಮಂಜುನಾಥ್ ಸರ್ಗೂ ಎಲ್ಲರಿಗೂ ನಾವು ಕ್ಯಾನ್ವಾಸ್ ಮಾಡ್ಕೊಂಡು ಈ ಕಡೆ ತಿಮ್ರಾಯಪ್ಪರಿಗೂ ಪಾವಗಡದಲ್ಲಿ, ಶಿರಾದಲ್ಲಿ ಉಗ್ರೇಶಣ್ಣಂಗೆ ಎಲ್ಲರಿಗೂ ನಾವು ಕ್ಯಾನ್ವಾಸ್ ಮಾಡ್ಕೊಂಡು ಒಂದು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲ್ಲೂಕುಗಳು ನಮ್ಗೆ ಎಷ್ಟು ಆಗುತ್ತೋ ಅಷ್ಟನ್ನು ನಾನು ಕ್ಯಾನ್ವಾಸ್ ಮಾಡ್ಕೊಂಡು ಈ ಪ್ರಾಮಾಣಿಕವಾಗಿ ನಾನು JDSಗೆ ದುಡಿದೆ. ನಾನು JDS ಅಧ್ಯಕ್ಷರಾಗಿ, ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಾನು ಶಿರಾ ತಾಲ್ಲೂಕಲ್ಲಿ ತುಂಬ ಕೆಲಸ ಮಾಡಿದ್ದೀನಿ. ಏಕೆಂದರೆ ನಾನು ಪ್ರತಿಯೊಂದು ಸಭೆಗೂ ನಾನು ಹಾಜರಾಗಿದ್ದೀನಿ. ಇಂಥ ಕೆಲಸ ಇದೆ ಬಾರಮ್ಮ ಅಂದಾಗ ನಾನು ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಮತ್ತು ಪ್ರತಿಯೊಂದು ಹಳ್ಳಿನಲ್ಲೂ ಶಿರಾ ತಾಲ್ಲೂಕಲ್ಲಿ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಕೇಳಿದ್ರು, ರೇಣುಕಾ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ, ಒಳ್ಳೆ ಸಂಘಟನೆ ಮಾಡ್ತಿದ್ದೀರಾ ಅಂತ. ಹೌದು ಮೇಡಮ್, ನಾನು ಪ್ರತಿಯೊಂದು ಹಳ್ಳಿನಲ್ಲೂ ಉಗ್ರೇಶ್ ಅಣ್ಣಂದು ಕ್ಯಾನ್ವಾಸ್ ಮಾಡೋಕ್ಕೆ ಹೋದಾಗ ಪ್ರತಿಯೊಂದು ಹಳ್ಳಿನಲ್ಲೂ ಒಂದು ಮನೆಗಳನ್ನು ನಾವು ತಟ್ಟಿ ನಾನು ಕ್ಯಾನ್ವಾಸ್ ಮಾಡಿದ್ದೀನಿ.
ಅಷ್ಟು ನನಗೆ ಪ್ರತಿಯೊಂದು ಹಳ್ಳಿನೂ ನನಗೆ ಜ್ಞಾಪಕ ಇದೆ, ಪ್ರತಿಯೊಬ್ಬರು ಆ ಊರಲ್ಲಿಂಥ ಲೀಡ್ರುಗಳೆಲ್ಲ ಜ್ಞಾಪಕ ಇದ್ದಾರೆ. ಅಷ್ಟು ನಾನು ತುಂಬ ಶ್ರಮಪಟ್ಟು ನಾನು ಪಕ್ಷಕ್ಕಾಗಿ ದುಡಿದೆ. ಇಷ್ಟು ದಿನ ನಾನು ಪಕ್ಷಕ್ಕಾಗಿ ನಿಷ್ಠೆಯಿಂದನ ಬೆಂಗಳೂರು ಕಾರ್ಯಕ್ರಮಗಳಾಗಲಿ, ಬೇರೆ ಬೇರೆ ಜಿಲ್ಲೆನಲ್ಲೂ ತಾಲ್ಲೂಕುಗಳು ಕಾರ್ಯಕ್ರಮಗಳಾಗಲಿ, ಆಮೇಲೆ ಹೋರಾಟ ಆಗಲಿ JDS ಇಂದು ಯಾವುದೇ ಒಂದಕ್ಕಾಗಲಿ ನಾನು ಯಾವುದಕ್ಕೂ ಒಂದು ಇದುವರೆಗೂ ರೇಣುಕಾ ಬಂದಿಲ್ಲ ಅನ್ನಂಗಿಲ್ಲ ಅಂಥ ಒಂದು ಕಾರ್ಯಕ್ರಮಗಳಿಗೆಲ್ಲ ಭಾಗವಹಿಸಿದ್ದೀನಿ, ಹೋರಾಟಕ್ಕೆ ಭಾಗವಹಿಸಿದ್ದೀನಿ. ಮತ್ತು ನಾವು ಕ್ಯಾನ್ವಾಸ್ಗಳು ಮಾಡಿದ್ದೀವಿ. ಅಷ್ಟು ನಿಷ್ಠೆಯಿಂದ ನಾನು ಕಾಲ್ನಡಿಗೆನಲ್ಲಿ ನಡ್ಕೊಂಡು ಬೇರೆ ಬೇರೆ ಜಿಲ್ಲೆನಲ್ಲೂ ತಾಲ್ಲೂಕುಗಳಲ್ಲಿ ನಡ್ಕೊಂಡು ಓಡಾಡ್ಕೊಂಡು ಒಂದು ಬೀದಿನಲ್ಲೆಲ್ಲ ನಡ್ಕೊಂಡು ಓಡಾಡ್ಕೊಂಡು ನಾವು ಕಾರ್ಯಕ್ರಮ ಇದು ಕ್ಯಾನ್ವಾಸ್ಗಳು ಮಾಡಿದ್ದೀನಿ. ಅಷ್ಟು ನನಗೆ ಹೆಮ್ಮೆ ಇದೆ ನಾನು ಮಾಡಿರೋ ಕೆಲಸದ ಬಗ್ಗೆ. ಹಂಗಾಗಿ ಇತ್ತೀಚಿನ ನನಗೆ ಯಾಕೋ ರಾಜಕೀಯ ಬೆಳವಣಿಗೆ ನನಗೆ ಶಿರಾ ತಾಲ್ಲೂಕಲ್ಲಿ ನನಗೆ ಬೇಜಾರಾಯಿತು. ಅದಕ್ಕೆ ನನಗೆ ನಾನೇ ನನ್ನ ವೈಯಕ್ತಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ರಾಜೀನಾಮೆ ಅಂಗೀಕರಿಸಿ, ಮತ್ತು ನಮ್ಮ ನಾಯಕರುಗಳಿಗೆಲ್ಲ ನಮ್ಮ ಶಿರಾ ತಾಲ್ಲೂಕಿನಾಗಲಿ ನಮ್ಮ JDS ಎಲ್ಲ ನಾಯಕರುಗಳಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ, ನನ್ನ ಮಹಿಳಾ ಘಟಕದ ಅಧ್ಯಕ್ಷರನ್ನು ಮಾಡಿದ್ದಕ್ಕೆ.